ರಾಮನಗರದಲ್ಲಿ ನೈತಿಕ ಪೊಲೀಸ್ಗಿರಿ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಬೈಕ್ನಲ್ಲಿ ಯುವಕ ಮತ್ತು ಯುವತಿ ಹೋಗ್ತಾ ಇದ್ರು. ಸಡನ್ ಆಗಿ ಯಾರೋ ಅಡ್ಡಗಟ್ಟಿ ಅವ್ರ ಜೊತೆಗೆ ಕಿರಿಕ್ ಮಾಡ್ಕೊಂಡಿದ್ದಾರೆ. ಯಾಕೆ ಕಿರಿಕು ಅಂತಂದ್ರೆ ಬೈಕ್ ಓಡಿಸ್ತಾ ಇದ್ದ ಹುಡುಗ ಹಿಂದೂ, ಹಿಂದೆ ಕೂತಿದ್ದಂತ ಯುವತಿ ಮುಸ್ಲಿಮು ಅನ್ನೋ ಕಾರಣಕ್ಕೆ. ಹಾಗಾಗಿ ಅವರನ್ನ ಅಡ್ಡಗಟ್ಟಿ ಮುಸ್ಲಿಂ ಯುವಕರು ನೈತಿಕ ಪೊಲೀಸ್ಗಿರಿ ಮೆರೆದಿದ್ದಾರೆ. ಘಟನೆ ನಡೆದಿರೋದು ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲಿ. ಹಿಂದೂ ಯುವಕನ ಜೊತೆ ಸುತ್ತಾಡ್ತೀಯಾ ಅಂತ ಕ್ಲಾಸ್ ತಗೊಂಡಿದ್ದಾರೆ. ನಿಮ್ಮ ತಂದೆಗೆ ಫೋನ್ ಮಾಡುವಂತ ಯುವತಿಗೆ ಬೆದರಿಕೆ ಹಾಕಿದ್ದಾರೆ. ಸದ್ಯ ಆರೋಪಿಗಳನ್ನ ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ರಾಮನಗರದ ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಆ ವಿಡಿಯೋ ನೋಡಿ. ಏನ್ ಕರ್ಗೋಯ್ತಿದ್ಯಾ ಅಂತ ಫೋನ್ ಮಾಡುವ ನಿಮ್ಮ ಇವ್ರಿಗೆ ಅವ್ರ ಅಪ್ಪ ಇಲ್ಲ ಅಮ್ಮನ್ಗೆ ಏನ್ ಕರ್ಗೋಯ್ತಿದ್ರ ಜೊತೆ ನಾನ್ ಕೇಳ್ತಿರೋದು ಒಂದೇ ಮಾತು, ಏನ್ ಕರ್ಗೋಯ್ತಿದ್ಯಾ ಅಂತ. ಸರಿನಾ? एक साथ में बुरखा गड़ल क्या होना वो करो तुम ना, क्या तब बोल रही हमें. ಇಲ್ಲ ಬ್ರೋ, ಆಗಲ್ಲ. ಒಂದ್ 5 ನಿಮಿಷ ಅವ್ರಿಗೆ ಅಪ್ಪ ಅಮ್ಮನ್ ಫೋನ್ ಮಾಡಿ ಆಮೇಲೆ ಎಲ್ ಬೇಕಲ್ಲಿ ಕರ್ಕೊ ಹೋಗು. ಯಾರಪ್ಪ ಜವಾಬ್ದಾರಿ? ಸೈಕಲ್ ಹಾಕ್ಬಿಡು. ಫೋನ್ में है तुम्हारे पास? रामनगर में आएंगे. ಪ್ರವೀಣ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರವೀಣ್, ನೈತಿಕ ಪೊಲೀಸ್ಗಿರಿಯ ಘಟನೆ ರಾಮನಗರದಲ್ಲಿ ವರದಿ ಆಗಿದೆ. ಏನೇನು ಡೀಟೇಲ್ಸ್ ಇದೆ? ಯಾರು ಆ ಕಿಡಿಗೇಡಿಗಳು? ಅವ್ರ ಬಗ್ಗೆ ಮಾಹಿತಿ ಏನಾದರೂ ಸಿಗ್ತಾ ಪ್ರವೀಣ್? ಖಂಡಿತ ಬೈಕ್ ನಲ್ಲಿ ಹೋಗ್ತಿದ್ದಂತ ಯುವಕ ಯುವತಿಯನ್ನ ಅಡ್ಡಗಟ್ಟಿ ನೈತಿಕ ಪೊಲೀಸ್ ಕ್ರಿಯೆಯನ್ನ ಪ್ರದರ್ಶನ ಮಾಡಿರುವಂತದ್ದು. ಏನೋ ಹಿಂದೂ ಯುವಕನ ಜೊತೆಯಲ್ಲಿ ಮುಸ್ಲಿಮ್ಸ್ ಯುವತಿ ಬೈಕ್ ನಲ್ಲಿ ಹೋಗ್ತಿದ್ಲು ಅನ್ನೋ ಒಂದು ಕಾರಣಕ್ಕೆ ಬೈಕ್ ಅನ್ನ ಅಡ್ಡಗಟ್ಟಿ ಒಂದಷ್ಟು ಮುಸ್ಲಿಮ್ಸ್ ಯುವಕರು ಆಕೆಗೆ ಆವಾಜನ್ನ ಹಾಕಿರುವಂತದ್ದು. ಅದು ನೀನು ಮುಸ್ಲಿಮ್ಸ್ ಯುವತಿಯಾಗಿ ಹಿಂದೂ ಯುವಕನ ಜೊತೆ ಹೋಗ್ತಿದ್ಯಾ, ನಿಮ್ಮ ತಂದೆಗೆ ಫೋನ್ ಮಾಡ್ಕೊಡು, ನೀನು ಯಾವ ಏರಿಯಾ ಅಂತೇಳಿ ಒಂದಷ್ಟು ಆವಾಜನ್ನ ಹಾಕಿರುವಂತದ್ದು. ಏನೋ ರಾಮನಗರ ಸಮೀಪದ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿ ಪಕ್ಕದಲ್ಲಿ ಈ ಘಟನೆ ನಡೆದಿರುವಂತದ್ದು. ಈ ಘಟನೆಗೆ ಸಂಬಂಧಪಟ್ಟಂತೆ ಆ ವಿಡಿಯೋನ ಅವರೇ ಕೂಡ ಮೊಬೈಲ್ ನಲ್ಲಿ ವಿಡಿಯೋನ ಮಾಡ್ಕೊಂಡು ವೈರಲ್ ಮಾಡಿರುವಂತದ್ದು. ಈಗ ಸಾಕಷ್ಟು ಚರ್ಚೆಗೆ ಆಗ್ತಾ ಇರುವಂತದ್ದು. ನೈತಿಕ ಪೊಲೀಸ್ ಗಿರಿಯನ್ನ ರಾಮನಗರದಲ್ಲಿ ಪ್ರದರ್ಶನ ಮಾಡಿರುವಂತದ್ದು ಇದರಿಂದ ಗೊತ್ತಾಗ್ತಿರುವಂತದ್ದು. ಸದ್ಯ ವಿಡಿಯೋ ಆಧಾರದ ಮೇಲೆ ಪೊಲೀಸರು ಆ ಆರೋಪಿಗಳನ್ನ ಪತ್ತೆ ಹಚ್ಚಲು ಕೂಡ ಅಂದ್ರೆ ಹುಡುಕಾಟವನ್ನು ಕೂಡ ನಡೆಸ್ತಾ ಇರುವಂತದ್ದು. ಈಕೆ ರಾಮನಗರದವರು ಅಥವಾ ಅವರು ಯಾವ ಊರ್ನವರು ಅಂತೇಳಿ ಒಂದಷ್ಟು ಹುಡುಕಾಟವನ್ನ ನಡೆಸ್ತಾ ಇರುವಂತದ್ದು. ಒಟ್ನಲ್ಲಿ ಮುಸ್ಲಿಮ್ಸ್ ಯುವತಿ ಹಿಂದೂ ಯುವಕನ ಜೊತೆ ಹೋದ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ರೀತಿ ಬೈಕ್ ಅನ್ನ ಅಡ್ಡಗಟ್ಟಿ ನೈತಿಕ ಪೊಲೀಸ್ ಗಿರಿಯನ್ನ ಪ್ರದರ್ಶನ ಮಾಡಿರುವಂತದ್ದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಪ್ರಣೋತ್, ಥ್ಯಾಂಕ್ ಯು ಪ್ರವೀಣ್ ಮಾಹಿತಿಗೆ.